ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ನಲ್ಲಿ ಸಾಕಷ್ಟು ಸುದ್ದಿಗಳಿವೆ. ಅದೆಲ್ಲದರ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ ನಮ್ಮ ರಾಜಕೀಯ ಪ್ರತಿನಿಧಿಯಾದಂತಹ ಪ್ರಶಾಂತ್ ನಾತು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ದ ಶೋ. ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯ. ತಮಗೂ ಕೂಡ ಯೋಗ ದಿನದ ಶುಭಾಶಯಗಳು. 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂಭ್ರಮ ಎಲ್ಲೆಡೆ ಮನೆ ಮಾಡಿರುವಂಥದ್ದು. ಅದರಲ್ಲೂ ಜಮ್ಮು ಕಾಶ್ಮೀರದಲ್ಲಿ ಈ ಬಾರಿ ಪ್ರಧಾನಿ ಮೋದಿ ಯೋಗ ಆಚರಿಸ್ತಾ ಇದ್ದಾರೆ. ದಾಲ್ ಸರೋವರದಲ್ಲಿ ಪ್ರಧಾನಿ ಯೋಗ ಮಾಡ್ತಾ ಇದ್ದಾರೆ. 7,000 ಜನರೊಂದಿಗೆ ಪ್ರಧಾನಿ ಮೋದಿ ಯೋಗವನ್ನ ಮಾಡ್ತಾ ಇದ್ದು, ಮೋದಿ ಯೋಗ ಕಾರ್ಯಕ್ರಮಕ್ಕೆ ಪೊಲೀಸರು ಭಾರೀ ಭದ್ರತೆಯನ್ನು ಕೊಟ್ಟಿದ್ದಾರೆ. 10ನೇ ಅಂತಾರಾಷ್ಟ್ರೀಯ ಯೋಗ ದಿನ ಇದು. ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ, ಈ ಕಾನ್ಸೆಪ್ಟ್ ಅಡಿ, ಈ ಘೋಷವಾಕ್ಯದಡಿ ಕಾಶ್ಮೀರದಲ್ಲಿ ಕಾರ್ಯಕ್ರಮ. ಪ್ರಧಾನಿ ಮೋದಿ ಭಾಗಿಯಾಗಿದ್ದಾರೆ. ಸುಮಾರು 7,000ಕ್ಕೂ ಹೆಚ್ಚು ಮಂದಿ ಭಾಗಿಯಾಗಿದ್ದು ದಾಲ್ ಸರೋವರದ ದಡದಲ್ಲಿ ಯೋಗ ದಿನಾಚರಣೆ ನಡೀತಾ ಇದೆ. ಜೊತೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಯೋಗ ದಿನದಲ್ಲಿ ಭಾಗಿಯಾಗಿರುವುದನ್ನು ನೋಡ್ತಾ ಇದ್ದೀವಿ. ರಾಜನಾಥ್ ಸಿಂಗ್ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿರುವುದನ್ನು ನೋಡ್ತಾ ಇದ್ದೀವಿ. 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಂದು ಜಮ್ಮು ಕಾಶ್ಮೀರದಲ್ಲಿ ಪ್ರಧಾನಿ ಮೋದಿ ಯೋಗ ದಿನವನ್ನು ಆಚರಿಸ್ತಾ ಇದ್ದಾರೆ. ದಾಲ್ ನದಿ ತೀರದಲ್ಲಿ ಯೋಗ ಮಾಡ್ತಾ ಇದ್ದಾರೆ ಪ್ರಧಾನಿ. ಇತ್ತ ಕೇಂದ್ರ ಸಚಿವರುಗಳು ಕೂಡ ವಿವಿಧೆಡೆ ಯೋಗ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಈ ಯೋಗ ಜನಪ್ರಿಯವಾಗ್ತಾ ಇದೆ. ಭಾರತದಲ್ಲೇ ಯೋಗ ಉದಯವಾಗಿದ್ದು ಅಂತ ಪ್ರಧಾನಿ ಮೋದಿ ಮಾತನಾಡಿದ್ದಾರೆ. ಯೋಗ ಕಾರ್ಯಕ್ರಮದಲ್ಲಿ ಮೋದಿ ಮಾತನಾಡಿದ್ದು, ದಾಲ್ ನದಿ ತೀರದಲ್ಲಿ ಪ್ರಧಾನಿ ಯೋಗ ಮಾಡಿದ್ರೆ ಪ್ರಶಾಂತ್, ಯೋಗ ದಿನ ನಿಜಕ್ಕೂ ಇಡೀ ವಿಶ್ವಕ್ಕೆ ಆರೋಗ್ಯಕ್ಕೆ ಮೂಲವಾದಂತಹ ಯೋಗವನ್ನು ಕೊಡುಗೆ ಕೊಟ್ಟಂತಹ ದೇಶ ನಮ್ಮ ಭಾರತ. ಆ ಯೋಗವನ್ನ ಎಲ್ಲೆಡೆ ಪಸರಿಸುವಂತಹ ಕಾರ್ಯಕ್ಕೆ ಅಡಿ ಇಟ್ಟದ್ದು ಪ್ರಧಾನಿ ಮೋದಿ. ಆ ಕ್ರೆಡಿಟ್ ಅವರಿಗೆ ಸಲ್ಲಲೇಬೇಕು ಅಂತ. ನೋಡಿ, 2014ರಲ್ಲಿ ಅಧಿಕಾರಕ್ಕೆ ಬಂದ ನಂತರ ವಿಶ್ವಸಂಸ್ಥೆಯ ಜೊತೆ ಮಾತನಾಡಿ ಮೊದಲ ಬಾರಿಗೆ ಯೋಗ ದಿನಾಚರಣೆಯನ್ನು ಅಧಿಕೃತವಾಗಿ ಇಡೀ ವಿಶ್ವಕ್ಕೆ ಒಯ್ತಕ್ಕಂಥ ಪ್ರಯತ್ನವನ್ನು ನರೇಂದ್ರ ಮೋದಿ ಮಾಡಿದರು. ಯಾಕಂದರೆ ಇಲ್ಲಿಯವರೆಗೆ ಯೋಗವನ್ನು ಅಮೇರಿಕಕ್ಕೆ, ಯುರೋಪ್ಗೆ ಒಯ್ದಿರ್ತಕ್ಕಂಥ ಇಂಡಿವಿಜುವಲ್ಸ್ ಇದ್ದಾರೆ. ಆದರೆ ವಿಶ್ವಸಂಸ್ಥೆ ಇದನ್ನು ಒಂದು ಅಧಿಕೃತವಾಗಿರ್ತಕ್ಕಂಥ ದಿನವನ್ನಾಗಿ ಮಾಡಿರೋದ್ರಿಂದ ಭಾರತದಲ್ಲೇ ಒಂದು ರೀತಿ ಇವಾಲ್ವ್ ಆಗಿರ್ತಕ್ಕಂಥ ಯೋಗಾಭ್ಯಾಸ ಇಡೀ ವಿಶ್ವದಲ್ಲಿ ಅದಕ್ಕೊಂದು ರೀತಿಯಾಗಿರ್ತಕ್ಕಂಥ ಮಾನ್ಯತೆ ದೊರಕಿತು. ಮತ್ತು ಈ ಯೋಗ ದಿನಾಚರಣೆಯಿಂದ ಪರ್ಸ್ನಲಿ ಕೂಡ ಇನ್ಸ್ಪೈರ್ ಆಗಿರ್ತಕ್ಕಂಥ, ಈಗ ನೀವು ಅನೇಕ ದಶಕಗಳಿಂದ ಯೋಗವನ್ನು ಮಾಡ್ತಾಯಿದ್ದೀರಿ. ಈಗ ನನ್ನಂಥವರಿಗೆ ಈ ರೀತಿಯ ಯೋಗ ದಿನಾಚರಣೆಗಳು ಬಂದ ನಂತರ ನಿಧಾನವಾಗಿ ಕಳೆದ 2-3 ವರ್ಷಗಳಿಂದ ನಿರಂತರವಾಗಿ ನಾವು ಕೂಡ ಆ ಮಟ್ಟದ ಯೋಗಾಭ್ಯಾಸ ನಮ್ಗೆ ಸಾಧ್ಯ ಆಗಲಿಕ್ಕಿಲ್ಲ. ಆದರೆ ದಿನವೂ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಯೋಗವನ್ನು ಈ ವಿಶ್ವ ಯೋಗ ದಿನಾಚರಣೆಯ ಕಾರಣದಿಂದ ಇನ್ಸ್ಪೈರ್ ಆಗಿ ಮಾಡ್ತಿರ್ತಕ್ಕಂಥ ಅನೇಕ, ಈಗ ನಾನು ಕೂಡ ಒಬ್ಬರು ಟೀಚರ್ ಹತ್ರ ಹೋಗ್ತೀನಿ. ವಾರಕ್ಕೆ 2 ದಿನ 3 ದಿನ, ವಾರಕ್ಕೆ 3 ದಿನ 4 ದಿನ ಯೋಗ ಆ ರೀತಿ ಮಾಡಿರ್ತಕ್ಕಂಥವ್ರು ಇದ್ದಾರೆ. ಹೀಗಾಗಿ ಭಾರತಕ್ಕೆ, ಭಾರತದ ವಿಶ್ವಕ್ಕೆ ಕೊಡುಗೆ ಏನು ಅಂತಕ್ಕಂಥ ಪಟ್ಟಿಯನ್ನು ನೀವು ಮಾಡೋದಾದರೆ, ಒಂದು ಆಯುರ್ವೇದ, ಇನ್ನೊಂದು ಯೋಗ, ಈ 2ರ ಹೆಸರುಗಳು ನಿಶ್ಚಿತವಾಗಿ ಬರುತ್ತೆ. ಇನ್ನೊಂದು ಒಂದು ಹೊಸ ರೀತಿಯ ಅಧ್ಯಾತ್ಮ, ಅದು ಬಿಡಿ, ಅದು ಮತ್ತೊಂದು ಭಾಗ. ಆದರೆ ಆಯುರ್ವೇದ ಮತ್ತು ಯೋಗ ಜನರ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ದೃಷ್ಟಿಯಿಂದ ನಾವು ವಿಶ್ವಕ್ಕೆ ಕೊಟ್ಟಿರ್ತಕ್ಕಂಥ 2 ಪ್ರಮುಖ ಕೊಡುಗೆಗಳು ಅಂತಕ್ಕಂಥದ್ದನ್ನ ಹೇಳ್ಬೋದು. ನಿಜ. ಅಂದರೆ ಈಗ ಒಂದು ಯೋಗವನ್ನು ಒಂದು ಆಚರಣೆಯಾಗಿ ವರ್ಷಕ್ಕೊಮ್ಮೆ ಮಾಡೋದಷ್ಟೇ ಅಲ್ಲ, ಇಡೀ ವಿಶ್ವಾದ್ಯಂತ ಅದರ ಬಗ್ಗೆ ಸ್ಫೂರ್ತಿಯನ್ನು ಮಾಡೋದ್ರಿಂದ ಅದು ಅನೇಕರಿಗೆ ಸ್ಫೂರ್ತಿಯಾಗತ್ತೆ. ಅದು ಬಹಳ ಮುಖ್ಯ. ಅದರಲ್ಲಿ ರಾಜಕಾರಣ ಕೆಲವು ವರ್ಷಗಳ ಕಾಲ ನಡೀತು ಬಿಟ್ಟು, ಆದರೆ ಈಗ ನೋಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯೋಗಾಭ್ಯಾಸ ಮಾಡ್ತಾರೆ, ಡಿ.ಕೆ. ಶಿವಕುಮಾರ್ ಕೂಡ ಯೋಗಾಭ್ಯಾಸ ಮಾಡ್ತಾರೆ. ಈ ರೀತಿಯ ದೈಹಿಕ ವ್ಯಾಯಾಮಗಳಲ್ಲೇನು ರಾಜಕಾರಣ ಬೇಕಿಲ್ಲ. ಮತ್ತು ನಾವು ನೋಡ್ತಿದ್ದೀವಿ ಈಗ ಸಿಯಾಚಿನ್ನಲ್ಲೂ ಯೋಧರು ಯೋಗವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈಗ ಬಹುತೇಕ ಹೊಸ ಆಧುನಿಕ ಕಾಲಘಟ್ಟದಲ್ಲಿ ಆಹಾರ ಪದ್ಧತಿಗಳು ಬದಲಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯೋಗದ ಮಹತ್ವ, ಅವಶ್ಯಕತೆ, ಅನಿವಾರ್ಯತೆ ಇನ್ನೂ ಹೆಚ್ಚಾಗಿದೆ ಅಂತ ಅನ್ಸುತ್ತೆ. ಈಗ ನನ್ನಂಥವರಿಗೆ, ಅಂದರೆ ಸ್ಥೂಲಕಾಯದವ್ರಿಗೆ ಒಂದು ರೀತಿಯ ಸಮಸ್ಯೆ ಇರುತ್ತೆ. ನನ್ನಂಥವ್ರಿಗೆ ವಾರಕ್ಕೆ 2 ದಿನ 3 ದಿನ 4 ದಿನದ ಯೋಗ ಕೂಡ ಒಂದು ಮಾನಸಿಕ ನೆಮ್ಮದಿಯನ್ನು ನೀಡಬಲ್ಲದು, ಕೆಲಸ ಮಾಡಲಿಕ್ಕೆ ಇನ್ನೊಂದು ಹೆಚ್ಚು ಸ್ಫೂರ್ತಿಯನ್ನು ನೀಡಬಲ್ಲದು ಅಂತಕ್ಕಂಥದ್ದನ್ನು ನಾನೇ 2-3 ವರ್ಷಗಳಿಂದ ಅನುಭವಿಸಿ ಹೇಳ್ಬೋದು.
ನಿಜ. ಅಂದ್ರೆ ನಿತ್ಯದ ಆ ಒಂದು ದಿನಚರಿಯ ಭಾಗವಾಗಿ ಯೋಗವನ್ನ ಅಳವಡಿಸ್ಕೊಳ್ಬೇಕು ಅನ್ನೋದನ್ನ ಇನ್ಕಲ್ಕೇಟ್ ಮಾಡೋದಿದೆಯಲ್ಲ, ಬಹುಶಃ ಅದರಲ್ಲಿ ಈ ಯೋಗ ದಿನಾಚರಣೆ ಯಶಸ್ವಿಯಾಗಿದೆ ಅಂತ ಅನ್ಸುತ್ತೆ. ನಾವು ಬರೀ ದೈಹಿಕ ನೆಮ್ಮದಿ ಅಂತೀವಿ, ಆದರೆ ಈ ಆಧುನಿಕ ಕಾಲಘಟ್ಟದಲ್ಲಿ ಮಾನಸಿಕ ನೆಮ್ಮದಿಯೂ ಕೂಡ ಅಷ್ಟೇ ಬಹಳ ಅವಶ್ಯಕತೆ ಇದೆ. ಹೀಗಾಗಿ ಯೋಗ ಮತ್ತು ಪ್ರಾಣಾಯಾಮ, ನೀವು ಎಲ್ಲೇ ಯಾವುದೇ ಒಂದು ಸಣ್ಣ ಕಾಯಿಲೆಗೆ ದವಾಖಾನೆಗೆ ಹೋದರೂ ಕೂಡ ಡಾಕ್ಟರ್ ಹೇಳ್ತಕ್ಕಂಥದ್ದೇನು, ದಿನಂಪ್ರತಿ ಒಂದು ಸ್ವಲ್ಪ ಎಕ್ಸಸೈಸ್ ಮಾಡಿ, ವಾಕಿಂಗ್ ಮಾಡಿ, ಪ್ರಾಣಾಯಾಮ ಮಾಡಿ. ವಿಶ್ವ ಯೋಗ ದಿನಾಚರಣೆಯ ಕಾರಣದಿಂದ ಅದಕ್ಕೊಂದು ಸ್ಫೂರ್ತಿ ಬರುತ್ತೆ ಮತ್ತು ಯುವಕರಿಗೂ ಕೂಡ ಏನಿದು ಅಂತಕ್ಕಂಥದ್ದು ಕೂಡ ಒಂದು ಸ್ಪಷ್ಟತೆ ಬರ್ತಾ ಹೋಗುತ್ತೆ ಅಂತ ಅನಿಸುತ್ತೆ. ಆ ದೃಷ್ಟಿಯಿಂದ ನರೇಂದ್ರ ಮೋದಿ 2014ರಲ್ಲಿ ಅಧಿಕಾರಕ್ಕೆ ಬಂದ ನಂತರ ವಿಶ್ವಸಂಸ್ಥೆಯನ್ನು ಸಂಪರ್ಕಿಸಿ ಈ ಒಂದು ನಾವಿನ್ಯ ಪ್ರಯೋಗವನ್ನು ಮಾಡಿದ್ರು. ಈಗ ಅದೊಂದು ರೀತಿಯ ಹ್ಯಾಬಿಟ್ ಆಗ್ತಾ ಹೋಗ್ತಾ ಇದೆ. ಎಸ್, ಪ್ರಧಾನಿ ಮೋದಿ 7,000 ಜನರೊಂದಿಗೆ ಜಮ್ಮು ಕಾಶ್ಮೀರದಲ್ಲಿ ಯೋಗ ದಿನ ಆಚರಿಸಿದ್ರೆ, ಇನ್ನು ವಿವಿಧೆಡೆ ಕೇಂದ್ರ ಸಚಿವರುಗಳು ಕುಮಾರಸ್ವಾಮಿ ಅವರನ್ನ ಗಮನಿಸ್ತಾ ಇದ್ದೀವಿ, ಯೋಗ ದಿನವನ್ನು ಆಚರಿಸಿದ್ದಾರೆ. ಜೊತೆಗೆ ರಾಜ್ಯದಲ್ಲೂ ಅಷ್ಟೇ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ರಾಜ್ಯೋತ್ಸವದ ದಿನ ಕನ್ನಡ ಮಾತಾಡ್ತೀವಿ ಅನ್ನೋ ರೀತಿ ಆಗಬಾರ್ದು. ನಿಜ, ವರ್ಷಕ್ಕೊಂದು ದಿನದ ಹಬ್ಬ ತರ ಅಲ್ಲ, ನಿತ್ಯದ ದಿನಚರಿಯಲ್ಲಿ ಭಾಗವಾಗೋದಕ್ಕೆ ಸ್ಫೂರ್ತಿಯಾಗಿ ಇದೊಂದು ದಿನ ಆಚರಣೆ ಅಷ್ಟೇ. 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂಭ್ರಮ ಎಲ್ಲೆಡೆ ಹೇಗಿದೆ ಅನ್ನೋದರ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ರಾಜ್ಯ ಬಿಜೆಪಿ ಕಚೇರಿಯಲ್ಲೂ ಯೋಗ ಕಾರ್ಯಕ್ರಮ, ಜೊತೆಗೆ ದಾಲ್ ನದಿ ತೀರದಲ್ಲೂ ಯೋಗ ಮಾಡ್ತಾ ಇದ್ದಾರೆ ಪ್ರಧಾನಿ. ರಾಜನಾಥ್ ಸಿಂಗ್ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಯೋಗ ಪ್ರತಿಯೊಬ್ಬರ ಜೀವನದ ಒಂದು ಭಾಗ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಆರಂಭ ಆದಂತಹ ಈ ದಿನಾಚರಣೆ ಯಶಸ್ವಿಯಾಗಿ 10ನೇ ಬಾರಿಗೆ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಾಗಿ ವಿಶ್ವದೆಲ್ಲೆಡೆ ಆಚರಿಸಲ್ಪಡ್ತಾ ಇದೆ. ಈ ದೃಶ್ಯಗಳೇ ಸ್ಫೂರ್ತಿ. ಈ ಮೂಲಕವಾದರೂ ಪ್ರತಿಯೊಬ್ಬರು ತಮ್ಮ ದಿನಚರಿಯಲ್ಲಿ ಯೋಗವನ್ನು ಅಳವಡಿಸಿಕೊಂಡ್ರೆ ಉತ್ತಮ ಅನ್ನುವಂಥ ಸಂದೇಶ ರವಾನಿಸುವಂತಹ 73ನೇ ವಯಸ್ಸಿಗೆ ನರೇಂದ್ರ ಮೋದಿ ಎಸ್ ಸುಮಾರು 60ರಿಂದ 65 ದಿನಗಳ ಕಾಲ ದಿನಂಪ್ರತಿ 3ರಿಂದ 4 ಸಾರ್ವಜನಿಕ ಸಭೆಗಳನ್ನು ಮಾಡಿದರು. ನಿಜ. ಬರೀ ನಿಮ್ಮ ಹತ್ರ ಕಿಲ್ಲಿಂಗ್ ಇನ್ಸ್ಟಿಂಕ್ಟ್ ಅಂದರೆ ಪೊಲಿಟಿಕಲಿ ನಾನು ವಾಪಸ್ ಸರ್ಕಾರವನ್ನು ತರಬೇಕು ಅನ್ನೋದಿದ್ರೆ ಮಾತ್ರ ತರಲಿಕ್ಕೆ ಸಾಧ್ಯ ಆಗಲ್ಲ. ಯು ನೀಡ್ ಟು ಬಿ ಫಿಟ್. ನಿಜ. ಸಾರ್ವಜನಿಕ ಈಗ ನಮಗೆ ಈ ಚಿಕ್ಕವರಿದ್ದಾಗ ಇದು ಅರ್ಥ ಆಗ್ತಿದ್ದಿಲ್ಲ, ಈಗ ಅರ್ಥ ಆಗ್ತದೆ. ಫಿಟ್ ಇದ್ದರೆ ಅದರ ಲಾಭ ಏನು, ಅದು ನಿಮ್ಮನ್ನು ಇನ್ನೊಂದು ಹಂತಕ್ಕೆ ಹೇಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಹಾಯ ಮಾಡುತ್ತೆ. ನಿಜ. ತಡವಾಗಿ ನಮ್ಮಂಥವ್ರಿಗೆಲ್ಲ ತಡವಾಗಿ ಅರ್ಥ ಆಗಿದೆ. ಬಟ್ ಅನೇಕರಿಗೆ ಇದೊಂದು ರೀತಿಯ ಏನಂತಾರೆ ಡೈಲಿ ರುಟೀನ್ ಆಗಿರುತ್ತೆ. 1.5-2 ಗಂಟೆಗಳ ಕಾಲ ಯೋಗ, ವಾಕಿಂಗು, ಪ್ರಾಣಾಯಾಮ, ಅದರ ಜೊತೆ ಆಹಾರದ ಪದ್ಧತಿಗಳನ್ನು ಸುಧಾರಿಸ್ಕೊಂಡ್ರೆ ನೀವು ಬರೀ ಅಂದರೆ ನಾವು ಫಿಟ್ ಇರ್ತೀವಿ, ನಾವು ಚೆನ್ನಾಗಿ ಅಂತ ಅಲ್ಲ. ಯು ಕ್ಯಾನ್ ಟೇಕ್ ಯುವರ್ ಸೆಲ್ಫ್ ಇನ್ ಟು ಡಿಫ್ರೆಂಟ್ ಲೆವೆಲ್. ದೈಹಿಕ ಮಾನಸಿಕ ಆರೋಗ್ಯ ಇದ್ರೆ ಏನು ಸಾಧನೆ ಮಾಡೋದಕ್ಕೂ ಕೂಡ ಸುಲಭ. ನೀವೊಂದು 10% ಸಾಧನೆ ಮಾಡೋದಾದ್ರೆ ನೀವು 30% ವರೆಗೆ ಒಯ್ಲಿಕ್ಕೆ ಅದು ಸಾಧ್ಯ. ರೈಟ್. ಎಸ್, ದಾಲ್ ನದಿ ತೀರದಲ್ಲಿ ಪ್ರಧಾನಿ ಯೋಗ ಮಾಡಿದ್ರೆ 7,000 ಜನರೊಂದಿಗೆ ಪ್ರಧಾನಿ ಮೋದಿ ಯೋಗವನ್ನ ಮಾಡಿರುವಂಥದ್ದು. ಸಾಮೂಹಿಕ ಯೋಗ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಕೇವಲ ಭಾರತ ಅಷ್ಟೇ ಅಲ್ಲ, ವಿಶ್ವದೆಲ್ಲೆಡೆ ಈ ದಿನಾಚರಣೆಯ ಸಂಭ್ರಮ ಇದೆ. ಜೊತೆಗೆ ಯೋಧರು ಅಸ್ಸಾಂನಲ್ಲಿ ಗಮನಿಸ್ತಾ ಇದ್ದೀವಿ ಯೋಗ ದಿನಾಚರಣೆಯನ್ನು ನಡೆಸ್ತಾ ಇರೋದನ್ನ. ಎಲ್ಲೆಡೆ ಈ ರೀತಿ ಯೋಗ ದಿನದ ಸಂಭ್ರಮ ಮನೆ ಮಾಡಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.